ನಿಮಗೆ ಸತ್ಯ ಸ್ವಾತಂತ್ರ್ಯವನ್ನು ಕೊಡಲು ಯಮನ ಶಿಕ್ಷೆಗಳಿಂದ ಮುಕ್ತರನ್ನಾಗಿ ಮಾಡಲು ರಾವಣನ ಪರತಂತ್ರತೆಯಿಂದ ಬಿಡಿಸಲು ತಂದೆಯು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ತಮ್ಮ. ನೋಡು, ಸ್ವತಂತ್ರದ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಅರೆ ಅರೆ ತಮ್ಮ, ಓಂ ಶಾಂತಿ ಎಂದಿನಂತೆ ಶುರು ಮಾಡೋ ತಮ್ಮ ನೀನೆ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಇವತ್ತು ಕೇಳ್ತಿದ್ದಾರೆ, ತಂದೆ ಮತ್ತು ನೀವು ಮಕ್ಕಳಲ್ಲಿ ಮುಖ್ಯ ಅಂತರ ಏನಿದೆ ಅಂತ. ತಂದೆ ತಿಳಿಸುವಾಗ ಮಧುರ ಮಕ್ಕಳೇ ಅಂತ ಹೇಳ್ತಾರೆ. ಇದರಿಂದ ತಂದೆಯ ಪ್ರತಿಯೊಂದು ಮಾತುಗಳು ನಾಟುತ್ತವೆ. ನೀವು ಪರಸ್ಪರ ಸಹೋದರರಿಗೆ ತಿಳಿಸುವಾಗ ಮಧುರ ಮಕ್ಕಳೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ತಂದೆಯು ಹಿರಿಯರಾಗಿದ್ದಾರೆ, ಅವರ ಮಾತಿನ ಪ್ರಭಾವ ಆಗುತ್ತದೆ. ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನೀವು ಪತಿತರಾಗಿದ್ದೀರಿ, ಈಗ ಪಾವನರಾಗಿರಿ ಎಂದು ಅವರು ಮಕ್ಕಳಿಗೆ ಅರಿವು ಮೂಡಿಸುತ್ತಾರೆ. ಮತ್ತೆ ಬೇಹದ್ದಿನ ಆತ್ಮಿಕ ತಂದೆ ಬೇಹದ್ದಿನ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಈಗ ಇದನ್ನು ಬೇಹದ್ದಿನ ತಂದೆ ಮತ್ತು ಬೇಹದ್ದಿನ ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಬೇರೆ ಯಾರೂ ಬೇಹದ್ದಿನ ತಂದೆಯನ್ನಾಗಲಿ ತಮ್ಮನ್ನು ಬೇಹದ್ದಿನ ಮಕ್ಕಳೆಂದಾಗಲಿ ತಿಳಿದುಕೊಂಡಿಲ್ಲ ಅಂತ. ತಂದೆಯು ಡೈರೆಕ್ಟ್ ನಾವು ಆತ್ಮಗಳೊಂದಿಗೆ ಮಾತನಾಡುತ್ತಾರೆಂದು ಈಗ ನೀವು ಮಕ್ಕಳು ತಿಳಿಯುತ್ತೀರಿ. ಸನ್ಮುಖದಲ್ಲಿ ಕೇಳಿದಾಗಲೇ ಬಾಣವು ಚೆನ್ನಾಗಿ ನಾಟುತ್ತದೆ. ನಾವು ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಕೇಳುತ್ತೇವೆ. ಇಲ್ಲಿ ಪರಂಪಿತ ಪರಮಾತ್ಮನು ಬ್ರಹ್ಮ ಅವರ ಮೂಲಕ ಡೈರೆಕ್ಟ್ ತಿಳಿಸುತ್ತಾರೆ. ಏ ಮಕ್ಕಳೇ, ನೀವು ತಂದೆಯು ಹೇಳುವುದನ್ನು ಪಾಲಿಸುವುದಿಲ್ಲವೇ? ನಿಮ್ಮಲ್ಲಿ ಯಾರಿಗೂ ತಂದೆಯು ಹೇಳಿದಂತೆ ಹೇಳಲು ಸಾಧ್ಯವಿಲ್ಲ. ಅಲ್ಲಿ ತಂದೆ ಇಲ್ಲ, ಇಲ್ಲಿ ತಂದೆಯು ಕುಳಿತಿದ್ದಾರೆ, ತಂದೆಯು ಮಾತನಾಡುತ್ತಾರೆ. ಮಕ್ಕಳೇ, ತಂದೆಯು ಹೇಳುವುದನ್ನು ನೀವು ಪಾಲಿಸುವುದಿಲ್ಲವೇ? ಜ್ಞಾನವಿಲ್ಲದಿರುವಾಗಲೂ ತಂದೆಯು ತಿಳಿಸುವುದರಲ್ಲಿ ಮತ್ತು ಸಹೋದರರು ತಿಳಿಸುವುದರಲ್ಲಿ ಅಂತರವಿರುತ್ತದೆ. ತಂದೆ ತಿಳಿಸುವುದರಿಂದ ಎಷ್ಟು ಪ್ರಭಾವ ಆಗುತ್ತದೆ ಅಷ್ಟು ಸಹೋದರರು ತಿಳಿಸುವುದರಲ್ಲಿ ಇಲ್ಲ. ತಂದೆಯಂತೂ ಹಿರಿಯರಾದರಲ್ಲವೇ? ಆದ್ದರಿಂದ ಭಯವಿರುತ್ತದೆ. ನಿಮಗೂ ಸಹ ತಂದೆಯು ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೆನಪು ಮಾಡಿ, ನೀವು ನನ್ನನ್ನು ಪದೇ ಪದೇ ಮರೆಯುತ್ತೀರಿ. ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಡೈರೆಕ್ಟ್ ತಂದೆಯು ತಿಳಿಸಿದ್ದಾರೆ, ಅದು ಪ್ರಭಾವ ಬೀರುತ್ತದೆ. ಅರೆ, ತಂದೆ ಹೇಳುವುದನ್ನು ಪಾಲಿಸುವುದಿಲ್ಲವೇ? ಬೇಹದ್ದಿನ ತಂದೆಯು ತಿಳಿಸುತ್ತಾರೆ. ಈ ಜನ್ಮದಲ್ಲಿ ನೀವು ನಿರ್ವಿಕಾರಿಗಳಾದರೆ 21 ಜನ್ಮ ನಿರ್ವಿಕಾರಿಗಳಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರಿ. ಇದನ್ನೇ ಪಾಲಿಸುವುದಿಲ್ಲವೇ? ತಂದೆಗೂ ಹೇಳುವುದು ಕಠಿಣವೆನಿಸುತ್ತದೆ, ಅಂತರವಂತೂ ಇರುತ್ತದೆ. ಸದಾ ಹೊಸಬ್ಬರೊಂದಿಗೆ ತಂದೆಯು ಮಿಲನ ಮಾಡುತ್ತಿರುತ್ತಾರೆ. ಮಿಲನ ಮಾಡುವಾಗ ಅಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ. ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ, ಏಕೆಂದರೆ ಇದು ಸಂಪೂರ್ಣ ಹೊಸ ಮಾತಾಗಿದೆ. ಗೀತೆಯಲ್ಲಿ ಕೃಷ್ಣನ ಹೆಸರು ಬರೆದಿದ್ದಾರೆ. ಇದಂತೂ ಸಾಧ್ಯವಿಲ್ಲ. ಈಗ ನಾಟಕದ ಅನುಸಾರ ನಾವು ತಂದೆಯ ಬಳಿ ಹೋಗಬೇಕು ಎಂದು ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ಡೈರೆಕ್ಟ್ ಮರಳಿ ಕೇಳಬೇಕು. ಅಲ್ಲಿ ಸಹೋದರರ ಮೂಲಕ ಕೇಳುತ್ತೇವೆ. ಈಗ ನೇರವಾಗಿ ತಂದೆಯ ಮೂಲಕ ಕೇಳಬೇಕೆಂದು ನೀವು ಮಕ್ಕಳು ಓಡಿ ಬರುತ್ತೀರಿ. ತಂದೆಯ ಪ್ರಭಾವ ಬೀರುತ್ತದೆ. ಮಕ್ಕಳೇ ಮಕ್ಕಳೇ ಎಂದು ಮಾತನಾಡುತ್ತಾರೆ. ಮಕ್ಕಳೇ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ತಂದೆಯನ್ನು ನೆನಪು ಮಾಡುವುದಿಲ್ಲವೇ? ತಂದೆಯ ಜೊತೆ ನಿಮಗೆ ಪ್ರೀತಿ ಇಲ್ಲವೇ? ಎಷ್ಟು ನೆನಪು ಮಾಡುತ್ತೀರಿ? ಬಾಬಾ 1 ಗಂಟೆ. ಅರೆ, ನಿರಂತರ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಜನ್ಮ ಜನ್ಮಾಂತರದ ಪಾಪದ ಹೊರೆಯು ನಿಮ್ಮ ತಲೆಯ ಮೇಲಿದೆ. ತಂದೆಯು ತಿಳಿಸುತ್ತಾರೆ. ಅಣ್ಣ, ಈಗ ತಂದೆ ತಿಳಿಸ್ತಾರೆ, ನೀವು ಎಲ್ಲಾ ಧರ್ಮದವರ ಕಲ್ಯಾಣ ಮಾಡಬೇಕಾಗಿದೆ. ಯಾವ ತಂದೆ ಸರ್ವರ ಸದ್ಗತಿ ಮಾಡುವರೋ ಅವರನ್ನೇ ಸರ್ವ ಧರ್ಮದವರು ಸರ್ವವ್ಯಾಪಿ ಎಂದು ಹೇಳ್ತಾರೆ. ಇದನ್ನು ಎಲ್ಲಿಂದ ಕಲಿತ್ರಿ? ಭಗವಾನ್ ವಾಚ, ನಾನು ಸರ್ವವ್ಯಾಪಿ ಅಲ್ಲ. ನಿಮ್ಮ ಕಾರಣದಿಂದ ಅನ್ಯರದು ಇಂತಹ ಸ್ಥಿತಿಯಾಗಿದೆ. ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಯಾವಾಗ ನಾನು ಮೊಟ್ಟ ಮೊದಲು ಮನೆಯಿಂದ ಬಂದಾಗ ಪತಿತರಾಗಿದ್ದೆನು. ದೇಹಾಭಿಮಾನದ ಕಾರಣ ಪತಿತರಾದೆವು. ಯಾವುದೇ ಧರ್ಮದವರು ಬಂದರೆ ಅವರನ್ನು ಪ್ರಶ್ನಿಸಬೇಕು. ಪರಮಪಿತ ಪರಮಾತ್ಮನ ಪರಿಚಯ ನಿಮಗಿದೆಯೇ ಅಂತ. ಅವರು ಯಾರು, ಎಲ್ಲಿ ನಿವಾಸ ಮಾಡ್ತಾರೆ ಎಂದು. ಆಗ ಅವರು ಮೇಲಿದ್ದಾರೆ ಅಥವಾ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ತಂದೆ ತಿಳಿಸ್ತಾರೆ, ನಿಮ್ಮ ಕಾರಣ ಇಡೀ ಪ್ರಪಂಚಕ್ಕೆ ನಷ್ಟವಾಗಿದೆ. ಅದಕ್ಕೆ ನಿಮಿತ್ತರು ನೀವಾಗಿದ್ದೀರಿ. ಎಲ್ಲರಿಗೂ ತಿಳಿಸಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ವಿದೇಶದಲ್ಲಿಯೂ ಸಹ ಹೋಗಿ ನೀವಿದನ್ನು ತಿಳಿಸಬೇಕು. ಎಲ್ಲಾ ವರ್ಗದವರ ಮೇಲೆ ನಿಮಗೆ ದಯೆ ಬರುತ್ತದೆ. ಏ ಭಗವಂತ, ದಯೆ ತೋರಿಸು, ಆಶೀರ್ವಾದ ಮಾಡು, ದುಃಖದಿಂದ ಬಿಡಿಸು ಎಂದು ಎಲ್ಲರೂ ಕರೆಯುತ್ತಾರೆ. ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ತಂದೆ ಅನೇಕ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಾರೆ. ಆದ್ದರಿಂದ ಎಲ್ಲರಿಗೂ ಇದನ್ನು ತಿಳಿಸಬೇಕು. ನೀವು ರಾವಣನ ಬಂಧನದಲ್ಲಿದ್ದೀರಿ, ನಮಗೆ ಸ್ವತಂತ್ರವೂ ಸಿಗಬೇಕೆಂದು ಹೇಳುತ್ತಾರೆ. ಆದರೆ ವಾಸ್ತವಿಕವಾಗಿ
ಸ್ವಾತಂತ್ರ್ಯವೆಂದು ಯಾವುದಕ್ಕೆ ಹೇಳುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ರಾವಣನ ಬಂಧನದಲ್ಲಿ ಎಲ್ಲರೂ ಬಂಧಿತರಾಗಿದ್ದಾರೆ. ಈಗ ಸ್ವಾತಂತ್ರ್ಯವನ್ನು ಕೊಡಲು ತಂದೆ ಬಂದಿದ್ದಾರೆ. ಅವರೂ ಸಹ ರಾವಣನ ರಾಜ್ಯದಲ್ಲಿ ಪರತಂತ್ರರಾಗಿ ಪಾಪ ಮಾಡುತ್ತಿರುತ್ತಾರೆ. ಸತ್ಯ ಸ್ವಾತಂತ್ರ್ಯ ಯಾವುದು ಇದನ್ನು ಮನುಷ್ಯರಿಗೆ ತಿಳಿಸಬೇಕಾಗಿದೆ. ನೀವು ಪತ್ರಿಕೆಗಳಲ್ಲಿಯೂ ಹಾಕಿಸಬಹುದು, ಇಲ್ಲಿ ರಾವಣನ ರಾಜ್ಯದಲ್ಲಿ ಸ್ವಾತಂತ್ರ್ಯವಿಲ್ಲ, ಬಹಳ ಸಾರ ರೂಪದಲ್ಲಿ ಬರೆಯಬೇಕು. ಹೆಚ್ಚು ಬರೆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಹೇಳಿ, ನಿಮಗೆ ಸ್ವಾತಂತ್ರ್ಯ ಇಲ್ಲಿದೆ. ವಿದೇಶದಲ್ಲಿ ಈ ಸಂದೇಶವು ಹರಡಿದಾಗ ಇಲ್ಲಿನವರು ಬೇಗನೆ ತಿಳಿದುಕೊಳ್ಳುತ್ತಾರೆ. ಒಬ್ಬರು ಇನ್ನೊಬ್ಬರ ಮೇಲೆ ಮುತ್ತಿಗೆ ಹಾಕುತ್ತಿರುತ್ತಾರೆ ಅಂದಾಗ ಅದು ಸ್ವಾತಂತ್ರ್ಯವಾಯಿತೆ. ಸ್ವಾತಂತ್ರ್ಯವನ್ನು ನಿಮಗೆ ತಂದೆಯು ಕೊಡುತ್ತಾರೆ. ರಾವಣನ ಬಂಧನದಿಂದ ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತಾರೆ. ನಿಮಗೂ ಗೊತ್ತಿದೆ, ಅಲ್ಲಿ ನೀವು ಬಹಳ ಸ್ವತಂತ್ರ, ಬಹಳ ಧನವಂತರಾಗಿರುತ್ತೇವೆ. ನಮ್ಮ ಮೇಲೆ ಯಾರದೇ ದೃಷ್ಟಿ ಬೀಳುವುದಿಲ್ಲ. ಅಂತ್ಯದಲ್ಲಿ ಯಾವಾಗ ನಿರ್ಬಲರಾದಿರಿ ಆಗ ನಿಮ್ಮ ಧನದ ಮೇಲೆ ಎಲ್ಲರ ದೃಷ್ಟಿ ಬಿತ್ತು. ಮೊಹಮ್ಮದ್ ಗಜನಿಯು ಮಂದಿರವನ್ನು ಲೂಟಿ ಮಾಡಿದಾಗ ನಿಮ್ಮ ಸ್ವತಂತ್ರತೆ ಹೊರಟು ಹೋಯಿತು. ರಾವಣನ ರಾಜ್ಯದಲ್ಲಿ ಪರತಂತ್ರರಾದಿರಿ, ಅಂದರೆ ಅಧೀನರಾದಿರಿ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿರುವಿರಿ. ಸತ್ಯ ಸ್ವಾತಂತ್ರ್ಯತೆಯನ್ನು ಪಡೆಯುತ್ತೀರಿ. ಅವರಂತೂ ಸ್ವತಂತ್ರತೆಯನ್ನು ತಿಳಿದುಕೊಂಡೇ ಇಲ್ಲ. ಆದ್ದರಿಂದ ಈ ಯುಕ್ತಿಯನ್ನು ತಿಳಿಸ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ಅಣ್ಣ, ಈಗ ನಾವು ತಿಳಿದುಕೊಂಡಿದ್ದೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ಏನಂದ್ರೆ ಎಲ್ಲಿವರೆಗೂ ಪಾವನರಾಗೋದಿಲ್ಲ ಅಲ್ಲಿವರೆಗೂ ಸ್ವತಂತ್ರರೆಂದು ಹೇಳೋದಿಕ್ ಸಾಧ್ಯ ಇಲ್ಲ. ಪುನಃ ಯಮನ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಪದವಿನೂ ಭ್ರಷ್ಟ ಆಗುತ್ತದೆ. ತಂದೆಯು ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಅಲ್ಲಿ ಎಲ್ಲರೂ ಸ್ವತಂತ್ರರಿರುತ್ತಾರೆ. ನೀವು ಎಲ್ಲಾ ಧರ್ಮದವರಿಗೆ ತಿಳಿಸಿ, ನೀವು ಆತ್ಮ ಆಗಿರುವಿರಿ. ಮುಕ್ತಿಧಾಮದಿಂದ ಪಾತ್ರ ಮಾಡೋದಕ್ಕೆ ಬಂದಿರುವಿರಿ. ಸುಖಧಾಮದಿಂದ ಪುನಃ ದುಃಖಧಾಮಕ್ಕೆ, ತಮೋಪ್ರಧಾನ ಪ್ರಪಂಚಕ್ಕೆ ಬಂದು ಬಿಟ್ಟಿದ್ದೀರಿ. ತಂದೆ ತಿಳಿಸ್ತಾರೆ, ನೀವು ನನ್ನ ಸಂತಾನರಾಗಿದ್ದೀರಿ. ರಾವಣನ ಸಂತಾನರೇನು? ನಾನು ನಿಮಗೆ ರಾಜ್ಯ ಭಾಗ್ಯವನ್ನ ಕೊಟ್ಟು ಹೋಗಿದ್ದೆನು. ನೀವು ನಿಮ್ಮ ರಾಜ್ಯದಲ್ಲಿ ಎಷ್ಟು ಸ್ವತಂತ್ರರಾಗಿದ್ರಿ. ಈಗ ಮತ್ತೆ ಅಲ್ಲಿಗೆ ಹೋಗಲು ಪಾವನರಾಗಬೇಕು. ನೀವು ಎಷ್ಟು ಧನವಂತರಾಗಿರುತ್ತೀರಿ. ಅಲ್ಲಿ ಹಣದ ಚಿಂತೆಯೇ ಇರೋದಿಲ್ಲ. ಬಡವರಾಗಿದ್ದರೂ ಚಿಂತೆ ಇರೋದಿಲ್ಲ. ಸುಖಿಯಾಗಿರ್ತೀರಿ. ಚಿಂತೆಯು ಇಲ್ಲಿರುತ್ತದೆ. ಬಾಕಿ ರಾಜಧಾನಿಯಲ್ಲಿ ನಂಬರ್ 1 ಪದವಿಗಳಿರುತ್ತೆ ಅಂತ ತಿಳಿಸ್ತಿದ್ದಾರೆ ಅಣ್ಣ. ಒಬ್ಬ ತಂದೆಯೂ ಸಿಕ್ಕಿದ್ದಾರೆ. ಆದ್ದರಿಂದ ಯಾವ ಮಾತಿನ ಚಿಂತೆ ಮಾಡಬಾರದು. ಅವರ ಮತದಂತೆ ನಡೆದು ಬೇಹಿದಿನ ಬುದ್ಧಿವಂತರಾಗಿ ಖುಷಿಯಿಂದ ಎಲ್ಲರ ಉದ್ಧಾರ ಮಾಡಲು ನಿಮಿತ್ತರಾಗಬೇಕು. ಯಮದೂತರ ಶಿಕ್ಷೆಗಳಿಂದ ಪಾರಾಗಲು ಹಾಗೂ ಸತ್ಯ ಸ್ವಾತಂತ್ರ್ಯವನ್ನು ಪಡೆಯಲು ಅವಶ್ಯವಾಗಿ ಪಾವನರಾಗಬೇಕು. ಜ್ಞಾನವು ಆದಾಯದ ಮೂಲವಾಗಿದೆ. ಇದನ್ನು ಧಾರಣೆ ಮಾಡಿ ಧನವಂತರಾಗಬೇಕು. ಒಳ್ಳೆಯದು ಅಣ್ಣ. ಬಾಬಾ ಇವತ್ತು ನಮ್ಗೆ ವರದಾನ ಕೊಡ್ತಿದ್ದಾರೆ. ಜ್ಞಾನದ ಲೈಟ್ ಮೈಟ್ ನಿಂದ ತಪ್ಪನ್ನು ಸರಿಯಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಿ ಆತ್ಮಭವ ಅಂತ. ಜ್ಞಾನವೇ ಲೈಟ್ ಮತ್ತು ಮೈಟ್ ಎಂದು ಹೇಳಲಾಗುತ್ತದೆ. ಎಲ್ಲಿ ಲೈಟ್ ಅರ್ಥಾತ್ ಜ್ಞಾನದ ಅರಿವಿದೆ, ಅಲ್ಲಿ ಇದು ಸರಿ, ಇದು ತಪ್ಪು, ಇದು ಅಂಧಕಾರ, ಇದು ಬೆಳಕು, ಇದು ವ್ಯರ್ಥ, ಇದು ಸಮರ್ಥ ಅಂತ ತಿಳಿತಾರೆ. ಅವರು ತಪ್ಪು ಕರ್ಮ ಅಥವಾ ತಪ್ಪು ಸಂಕಲ್ಪದ ವಶೀಭೂತರಾಗೋದಕ್ಕೆ ಸಾಧ್ಯವಿಲ್ಲ. ಜ್ಞಾನಿ ಆತ್ಮ ಅಂದ್ರೆ ತಿಳುವಳಿಕೆಯುಳ್ಳವರು, ಜ್ಞಾನ ಸ್ವರೂಪರು. ಎಂದೂ ಈ ರೀತಿ ಹೇಳೋದಿಲ್ಲ ಹೀಗಾಗಬೇಕಿತ್ತು. ಆದರೆ ಅವರ ಬಳಿ ತಪ್ಪನ್ನು ಸರಿಯಲ್ಲಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತದೆ ಅಂತ. ಇವತ್ತಿನ ಸ್ಲೋಗನ್ ಆಗಿದೆ, ಯಾರು ಸದಾ ಶುಭ ಚಿಂತಕರು ಮತ್ತು ಶುಭ ಚಿಂತನೆಯಲ್ಲಿರುತ್ತಾರೆ ಅವರು ವ್ಯರ್ಥ ಚಿಂತನೆಯಿಂದ ಮುಕ್ತರಾಗಿರ್ತಾರೆ. ನಾನು ಅಂದ್ಕೊಳ್ತೀನಿ ಇಂದಿನ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.